ಇವತ್ತು ಅವ್ರು ತಂದಿರ್ತಕ್ಕಂಥದ್ದು ಉಪ್ಪಿಟ್ಟಾಗಿರ್ಬೋದು, ಪುಷ್ಟಿಯಾಗಿರ್ಬೋದು, ಇವೆಲ್ಲ ಎಷ್ಟೊಂದು ಕಳಪೆ ಮಟ್ಟದಾಗಿರತಕ್ಕಂಥದ್ದು ನಿದರ್ಶನ ಅಂತಂದರೆ ಕಳೆದ KDP ಸಭೆಯಲ್ಲಿ ಮನೆ ಸಚಿವರು ತಗಡಿಗೆ ಸರಿದ್ದವಾಗ ಅವ್ರ ಹತ್ರ ನಾನು ಆಹಾರ ಪೊಟ್ಟಣಗಳನ್ನು ಬಿಚ್ಚಿ ನಾನು ಪ್ರದರ್ಶನ ಮಾಡಿದ್ದೆ. ಆಗ ನಾನು ಹೇಳಿದ್ದೆ, ಇಲ್ಲಿ ಗೋಧಿ, ಅಕ್ಕಿ, ಸಕ್ಕರೆ, ರವೆ ಇವೆಲ್ಲ ನಿಮಿತ್ತ ಮೇಡಮ್ ನಾನು ನೋಡಿರ್ತಕ್ಕಂಥದ್ದು. ಆಮೇಲೆ ಏನಾಗಿದೆ, ಅದನ್ನು ನಾನು ಒಂದು ಬೆಲ್ಲ ಅಂತಕ್ಕಂಥದ್ದು ನಾನು ತಂದಿದ್ದೀನಿ, ತೋರಿಸ್ಲಾ ಮೇಡಮ್? ಇಲ್ಲಿರ್ತಕ್ಕಂಥದ್ದು ಇಲ್ಲ, ಯಾಕಂದ್ರೆ ಸರ್ 40 ವರ್ಷದಲ್ಲಿ ಸಾರಿ 40 ವರ್ಷಗಳ ಬಗ್ಗೆ ಇತಿಹಾಸದ ಬಗ್ಗೆ ಅಂಗನವಾಡಿಗಳ ಬಗ್ಗೆ ಹೇಳ್ತಾ ಇದ್ದಾರೆ ಅಂತಂದ್ಮೇಲೆ ಇವತ್ತು ಆಹಾರದ ಬಗ್ಗೆನೂ ನಾವು ಗಮನ ಕೊಡಬೇಕಲ್ಲ. ಇವತ್ತು ಕೊಳಿತಿರ್ತಕ್ಕಂಥ ತತ್ತೆ ಕೊಡ್ತಾ ಇದ್ದಾರೆ, ಹಾಲು ಕೊಡ್ತೀವಂತಾರ ಹಾಲಿಲ್ಲ, ಚಕ್ಕೆ ಕೊಡ್ತಾರಂತ. ಸರ್ ದಯವಿಟ್ಟು ತಡ್ರಿ ಸರ್, ನೀವು ಸ್ವಲ್ಪ ನಾನು ಮಾತಾಡಿದ ನೆಕ್ಸ್ಟ್ ಪ್ರಶ್ನೆಗಳಿದ್ದಾವೆ ಮೇಡಮ್ ಅವ್ರ ಹತ್ರ ಕೇಳ್ತಕ್ಕಂಥದ್ದು. ಇವೆಲ್ಲ ಉದಾಹರಣೆ ಹೇಳ್ತಾ ಇದ್ದಾರ. ಮೊಟ್ಟೆ ಕೊಡ್ತಿದ್ದಾರ, ಮೊಟ್ಟೆ ಸರಿಯಾಗಿಲ್ಲ. ಹಾಲು ಕೊಡ್ತಿದ್ದಾರ, ಹಾಲಿಲ್ಲ. ಚಕ್ಕೆ ಕೊಡ್ತಿದ್ದಾರ, ಚಕ್ಕೆ ಇಲ್ಲ. ಬಾಳೆಹಣ್ಣು ಕೊಡ್ತಿದ್ದಾರ, ಬಾಳೆಹಣ್ಣಿಲ್ಲ. ಎಲ್ಲೋದು ಇವೆಲ್ಲ ಕೊಟ್ಟಿರ್ತಕ್ಕಂಥ ಚಕ್ಕಿ, ಶೇಂಗಾ ಚಕ್ಕಿ ಕೊಡ್ತಾ ಇದ್ದಾರೆ. ಆಮೇಲೆ ಇನ್ನೊಂದು ಏನಾಗ್ತಾ ಇದೆ ಅಂತಂದ್ರೆ, ಮಾನ್ಯ ಸಭಾಪತಿಗಳೇ, ಅವ್ರು ಕೇಳಿದಕ್ಕೆಲ್ಲ ಉತ್ತರ ಹೇಳಿ. ಮಾನ್ಯ ಸದಸ್ಯರು ನನ್ನ ಗಮನಕ್ಕೆ ತೆಗೆದುಕೊಂಡು ಬಂದಿದ್ದಾರೆ. ನಾನು ಸದನಕ್ಕೆ ಹೇಳಲಿಕ್ಕೆ ಬಯಸ್ತೇನೆ. ಕೆಲಸ ಮಾಡಿ, ಒಂದ್ಸರಿ ಹೋದಾಗ ಅವ್ರು ಚೆಕ್ ಮಾಡಿ, ಅವ್ರು ಕರ್ಕೊಂಡೋಗಿ ಒಂದ್ ಯಾವ್ದಕ್ಕ ಭೇಟಿಯಾಗಿ ನಾನು ಏನ್ ಹೇಳ್ಯಾರ ಅವೆಲ್ಲ ಸರಿಪಡಿಸಿ. ಖಂಡಿತ ಸರ್, ಸರಿಪಡಿಸಿ. ಅವ್ರು ಏನ್ ಹೇಳ್ಯಾರ ಇಂಪಾರ್ಟೆಂಟ್ ಇಶ್ಯೂ ಸರ್, ನಾನು ಒಂಚೂರು ಹೇಳಲಿಕ್ಕೆ ಬಿಡ್ಲಿಕ್ಕೆ. ಹೇಳಿ ಹೇಳಿ ಹೇಳಿ. ಈಗ ಅವರು ಹೇಳಿದ್ರು, ನಾವು ಅಂಗನವಾಡಿಗೆ ಯಾವತ್ತೂ ಕೂಡ ರಜೆನ ಕೊಟ್ಟಿರಲಿಲ್ಲ. ಬಹಳಷ್ಟು ಈ ಬಾರಿ ಬಿಸಿಲಿರೋದ್ರಿಂದ 45 ದಿನ ನಾವು ಇಡೀ ರಾಜ್ಯದಲ್ಲಿ ಅಂಗನವಾಡಿಗಳಿಗೆ ರಜೆಯನ್ನು ಕೊಟ್ವಿ. ಮತ್ತು ಈ ಮೊಟ್ಟೆ ಬಗ್ಗೆ ಅವರು ನನ್ನ ಗಮನಕ್ಕೆ ತೆಗೆದುಕೊಂಡು ಬಂದಿದ್ರೆ, ಮೊಟ್ಟೆಯನ್ನು ನಾವು ಸ್ಥಳೀಯವಾಗಿಯೇ, ನಮ್ಮ ಒಂದು ಕಮಿಟಿ ಇರುತ್ತೆ, ಸ್ಥಳೀಯವಾಗಿಯೇ ಅದನ್ನು ಮೊಟ್ಟೆಯನ್ನು ಖರೀದಿ ಮಾಡ್ತಾರೆ. ತಮಗೆಲ್ಲರಿಗೂ ಗೊತ್ತಿದೆ, ತಾವು ಕೂಡ ಮೊಟ್ಟೆಯನ್ನು ತಿಂತೀರಿ, ನಾನಂತರೂ ತಿನ್ನೋದಿಲ್ಲ. ಆದರೆ ಮೊಟ್ಟೆ ಮಾರ್ಕೆಟ್ನಲ್ಲಿ ಎಷ್ಟಕ್ಕೆ ಒಂದು ಮೊಟ್ಟೆ ಸಿಕ್ಕುತ್ತೆ? 8 ರೂಪಾಯಿಗೆ ಒಂದು ಮೊಟ್ಟೆ ಸಿಕ್ಕುತ್ತೆ. ಸರ್ ನಾವು ತಿನ್ನೋದಿಲ್ಲ ಸರ್, ನಾವು ತಿನ್ನಲ್ಲ ಸರ್, ನಾವು ಮುಟ್ಟೋದನ್ನೂ ಇಲ್ಲ ಸರ್. 6 ಸರ್, ನಾವು ಒಂದೇ ನಿಮಿಷ ಕೇಳಿ, ನನ್ನ ಮಾತನ್ನ ನಾನು ಮುಗಿಸ್ತೀನಿ, ಆಮೇಲೆ ನೀವು ಮಾತಾಡಿ. ಸರ್, ಮಕ್ಕಳ ಪೌಷ್ಟಿಕಾಂಶ ಹೆಚ್ಚಾಗ್ಲಿ, ಮಕ್ಕಳು ಸದೃಢವಾಗಿ ಬೆಳಿಲಿ ಅಂತ ನಾವು ಮೊಟ್ಟೆಯನ್ನ ಕೊಡ್ತಾ ಇದೀವಿ. ಸೃಷ್ಟಿ ಅನ್ನುವಂತ ಒಂದು ಯೋಜನೆಯನ್ನ ಮಾನ್ಯ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯನವರು 2017ಕ್ಕೆ ತೆಗೆದುಕೊಂಡು ಬಂದು ಮೊಟ್ಟೆಯನ್ನ ನಾವು ಇಂಟ್ರೊಡ್ಯೂಸ್ ಮಾಡಿದ್ವಿ. ಯಾಕಂತಂದ್ರೆ ಮಕ್ಕಳಲ್ಲಿ ಪೌಷ್ಟಿಕತೆ ಬರಬೇಕು, ಸದೃಢವಾಗಿ ನಮ್ಮ ಮಕ್ಕಳು ಬೆಳಿಬೇಕು ಅನ್ನೋದಕ್ಕೆ ನಾವು ಸೃಷ್ಟಿಯನ್ನ ತಗೊಂಡು ಬಂದ್ವಿ. 6 ರೂಪಾಯಿಯಲ್ಲಿ ನಾವು ಒಳ್ಳೆ, ಅಂದ್ರೆ ನಮ್ಮ ಸ್ಥಳೀಯವಾಗಿ ಪೋಲ್ಟ್ರಿನಲ್ಲಿ ಸ್ಥಳೀಯವಾಗಿನೇ ಮೊಟ್ಟೆಯನ್ನ ಖರೀದಿ ಮಾಡ್ಕೊಳ್ತೀವಿ. ಎರಡನೇದಾಗಿ ತಾವು ಹೇಳ್ತಾ ಇದ್ದೀರಾ, ಗುಣಮಟ್ಟದ ಆಹಾರದ ಬಗ್ಗೆ ಹೇಳ್ತಾ ಇದ್ದೀರಾ. ಕೇಳಿ ಒಂಚೂರು ಸರ್, ಆಮೇಲೆ ನೀವು ಮಾತಾಡಿ. ಹಿರಿಯರು ಪ್ಲೀಸ್, ಗುಣಮಟ್ಟದ ಆಹಾರದ ಬಗ್ಗೆ ಮಾತನಾಡ್ತೀರಾ. ಕಳೆದ 9 ವರ್ಷದಿಂದ, ನಾನು ಸದನಕ್ಕೆ ಹೇಳಲಿಕ್ಕೆ ಬಯಸ್ತೇನೆ, ಕಳೆದ 9 ವರ್ಷದಿಂದ ಕೇಂದ್ರ ಸರ್ಕಾರ ಒಂದು ಅಂಗನವಾಡಿಗೆ ಹೋಗುವಂತ ಮಗುಗೆ 8 ರೂಪಾಯಿ ಫಿಕ್ಸ್ ಮಾಡಿದೆ. ಕಳೆದ 8 ವರ್ಷದಿಂದ ಈ ಒಂದು ರೇಟನ್ನ ರಿವೈಸ್ ಮಾಡಲಿಲ್ಲ. 9 ವರ್ಷದ ಹಿಂದೆ ಏನ್ ಪ್ರೈಸ್ ಇತ್ತೋ ಈಗ ಏನ್ ಪ್ರೈಸ್ ಇದೆಯೋ ಎಲ್ಲ ಮಾನ್ಯ ಸದಸ್ಯರು ಅದ್ರ ಬಗ್ಗೆ ಚಿಂತನೆ ಮಾಡಬೇಕಾಗತ್ತೆ. ಬಟ್ ಅದು 8 ರೂಪಾಯಿದಲ್ಲಿ ನಾವು ಪ್ರತಿಯೊಂದು ಪೌಷ್ಟಿಕಾಂಶವನ್ನ ಸೇರಿಸಿ ನಾವು ಕೊಡ್ತಾ ಇದ್ದೀವಿ. ಅದರಲ್ಲೂ ಕೂಡ 69,000 ಅಂಗನವಾಡಿಗಳು ನಮ್ಮ ರಾಜ್ಯದಲ್ಲಿ ಇದಾವೆ. ಎಲ್ಲನ ಸರಿಯಾಗಿದೆ, ಕರೆಕ್ಟಾಗಿ ನಾವು ಮಾಡ್ತಾ ಇದೀವಿ ಅಂತ ಹೇಳಲಿಕ್ಕೆ ನಾನು ಹೋಗ್ತಾ ಇಲ್ಲ. ಅಲ್ಲೋ ಇಲ್ಲೋ ಎಲ್ಲೋ ಒಂದು ಏನಾದರೂ ತಪ್ಪಾಗಿದ್ರೂ ಕೂಡ ಅದನ್ನ ಕೂಡಲೇ ನಾವು ಶೀಘ್ರದಲ್ಲೇ ನಾವು ಕ್ರಮ ತಗೊಂಡಿದ್ದೀವಿ. ನಾನು ಪರ್ಸನಲ್ ಆಗಿ ಎಲ್ಲ ಕಡೆ ಈಗ ವಿಸಿಟ್ ಅನ್ನು ಕೂಡ ಮಾಡ್ತಾ ಇದ್ದೀನಿ. ಸಚಿವರು ಈಗಾಗಲೇ ಹೇಳಿದಂತೆ ಎಲ್ಲೂ ಒಂದು ಘಟನೆ ಆಗಿಲ್ಲ ಅಂತ ಹೇಳಿದ್ರು. ಆಗಿಲ್ಲ ಹೇಳಲ್ಲ ನಾನು, ಅಲ್ಲೇ ಇಲ್ಲೇ ಆಗಿರಬಹುದು. 69,000 ಅಂಗನವಾಡಿಗಳಿವೆ, ಅಲ್ಲೇ ಇಲ್ಲೇ ಆಗಿರಬಹುದು. ಆಗಿದ್ದನ್ನ ನಾವು ರೆಕ್ಟಿಫೈ ಮಾಡ್ತೀವಿ ಅಂತ ಹೇಳಿದ್ರು. ಸಚಿವರೇ, ಘಟನೆಗಳು ಆಗಿರ್ತವೆ. ಇವತ್ತು ಮಸ್ಕಿಯಲ್ಲಿ ಕಳಪೆ ಹುಳುಗಳ ಫುಡ್ಡಿನಲ್ಲಿ ಬಂದಿದೆ ಮತ್ತು ಅಂಗಡಿಗಳಲ್ಲಿ ಹಾಲು ಪುಡಿಯನ್ನು ಮಾರ್ತಕ್ಕಂಥದ್ದು ಬಂದಿದೆ. ಇವೆಲ್ಲ ಹೇಳ್ತಕ್ಕಂಥ ರಿಪೋರ್ಟ್ಗಳು ನಾನು ತಮ್ಮ ಮುಂದೆ ನಾನು ಹೇಳ್ತಾ ಇದ್ದೀನಿ. ಕ್ಷೀರಭಾಗ್ಯ ಹಾಲು ಪುಡಿ ಅಂಗಡಿಯಲ್ಲಿ ಮಾರಾಟ, ಆನಂತರ ಮಸ್ಕಿ ಅಂಗನವಾಡಿ ಸಲಹೆ ಕೊಡ್ತೀನಿ. ಹಾಂ ಸರ್, ನಾವು ಸಲಹೆ ನೀವು ಹೇಳಿದ ಸರಿ ಇದೆ.
ಮಿನಿಸ್ಟರ್ ನೀವು ಅವ್ರನ್ನ ಕರೆದು ಮಾತಾಡಿ ಅದೆಲ್ಲ ಏನೇನು ಸರಿ ಸರ್ ಮಾಡಿ ಒಂದು ಪ್ರಶ್ನೆ ಇದೆ ಸಚಿವರ ಹತ್ರ, ಒಂದು ಪ್ರಶ್ನೆ ಇದೆ ಸರ್. ದಯವಿಟ್ಟು ಇವತ್ತು ನಾನು ಅಂಗನವಾಡಿ ಕೇಂದ್ರಕ್ಕಂತೂ ಹೋದಾಗ ಮೇಡಮ್ ಅವರೇ, ಅಲ್ಲಿ ಮಕ್ಕಳ ಸಂಖ್ಯೆಗಳನ್ನ ನೋಡಿದೆ ನಾನು.